ಎವ್ರಿವನ್, ನಾನು ನಿಮ್ಮ ಉತ್ತರ ಕನ್ನಡತಿ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್, ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್. ನೋಡಿರಿ ಫ್ರೆಂಡ್ಸ್, ಇವತ್ತು ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಭಾಳ ಇಂಪಾರ್ಟೆಂಟ್ ಒಂದು ವಿಡಿಯೋ ತದೇನ್ರಿ. ಅದೇನಂದ್ರೆ ಬೋಟ್ ನೆಕ್ಕಿನ ಬ್ಲೌಸ್. ಅಂದ್ರೆ ನೀವು ರೌಂಡ್ ನೆಕ್ಕಿನ ಬ್ಲೌಸ್ ಯಾವತ್ತೂ ಹೊಲಿಯೋದನ್ನು ಉಟ್ಕೊಳ್ಳೋದು ಮಾಡಿರ್ತೀರಿ. ಬಿಗಿನರ್ಸಿಗೆ ಪ್ರಾಬ್ಲಮ್ ಆಗ್ತಿರ್ತೈತಿ. ಇವಾಗ ಬೋಟ್ ನೆಕ್ ಇದ್ದಾಗ ಯಾವ ಸೈಜಿಗೆ ಎಷ್ಟೆಷ್ಟು ನಾವು ಶೋಲ್ಡ್ರು, ನೆಕ್ ಬಿಡ್ತು, ಆರ್ಮೋಲ್ ಡೌನಿಂಗು ಎಷ್ಟು ಇಟ್ಕೋಬೇಕು ಅನ್ನೋ ಪ್ರಾಬ್ಲಮ್ ಭಾಳ ಆಗ್ತಿರ್ತೈತಿ. ಅವ್ರಿಗಂತ ಈ ಒಂದು ವಿಡಿಯೋ ತಂದೇನ್ರಿ. ನಾನು ನಮ್ಮ ಚಾನಲ್ದಾಗ 38 ಸೈಜ್ದವ್ರದ್ದು ಬೋಟ್ ನೆಕ್ ಬ್ಲೌಸ್ನ ಹೆಂಗೆ ಕಟ್ ಮಾಡೋದು, ಅವ್ರದ್ದು 38 ಸೈಜ್ದವ್ರದ್ದು ಅವ್ರದ್ದು ಮೆಜರ್ಮೆಂಟ್ ಹೆಂಗೆ ಇರ್ತೈತಿ, ಅವ್ರದ್ದು ಶೋಲ್ಡ್ರು, ಅವ್ರದ್ದು ಆರ್ಮೋಲ್ ಡೌನಿಂಗು ಎಷ್ಟು ಇರ್ತೈತಿ ಅನ್ನೋದನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡತ್ತೇನ್ರಿ. ಇದು ಬಂದ್ಬಿಟ್ಟು 38 ಸೈಜ್ದವ್ರದ್ದು ಬ್ಲೌಸ್ ಕಟಿಂಗ್ ನಾನು ನಿಮಗೆ ಹೇಳ್ಕೊಡತ್ತೀನಿ. ಬೋಟ್ ನೆಕ್ ಬ್ಲೌಸಿಂದು ಬ್ಯಾಕ್ ಸೈಡ್ ಬೋಟ್ ನೆಕ್ಕು ಡಿಸೈನ್ ಇರ್ತೈತ್ರಿ, ಮತ್ತು ಫ್ರಂಟ್ ಸೈಡು ಬೋಟ್ ನೆಕ್ ಇದ್ದಂಥದ್ದು ಬ್ಲೌಸ್ದು ಕಟಿಂಗ್ ಮಾಡಿ ನಿಮ್ಗೆ ತೋರ್ಸಾತೀನಿ. ನಾನು ನಮ್ಮ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿರ ಪಟ್ಟನ ಹೋಗ್ಬಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಜುಕ್ಕೊಂದು ಬೆಲ್ ಐಕಾನ್ ಇರ್ತೈತಿ, ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಈ ಒಂದು ಕಟ್ಟಿಂಗ್ದಾಗ ನೀವು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ತಡ ಮಾಡಲಾರ್ದಂಗೆ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ 38 ಸೈಜ್ದವ್ರದ್ದು ಬೋಟ್ ನೆಕ್ ಬ್ಲೌಸ್ನ ಕಟಿಂಗ್ ಮಾಡಿ ತೋರ್ಸಾತೀನಿ ನಿಮಗೆ. ಬರ್ರಿ ಫ್ರೆಂಡ್ಸ್, ನಾವೊಂದು ಪೇಪರ್ ತೊಗೊಂಡೇನ್ರಿ ಫ್ರೆಂಡ್ಸ್. ಇಲ್ಲಿ ನಾನು 38 ಸೈಜ್ದವ್ರದ್ದು ಬೋಟ್ ನೆಕ್ ಬ್ಲೌಸ್ನ ಕಟ್ ಮಾಡಿ ತೋರ್ಸಾತೀನಿ. ಇದು ಪೂರ್ತಿ ಮೆಜರ್ಮೆಂಟಿನ ಪ್ರಕಾರನ ನಾನು ಕಟ್ ಮಾಡಿ ತೋರ್ಸಾತೀನಿ. ಅಳತಿ ಬ್ಲೌಸ್ ಇಲ್ಲ, ಅವ್ರು ಮೆಜರ್ಮೆಂಟ್ ಕೊಟ್ಟು ಹೋಗಿದ್ರು. ಅದ್ರ ಪ್ರಕಾರ ನಿಮ್ಗೆ ನಾನು ಇಲ್ಲಿ ಕಟ್ ಮಾಡಿ ಮೆಜರ್ಮೆಂಟ್ ಮಾಡಿ ತೋರ್ಸಾತೀನಿ. ಅವ್ರದ್ದು ಒಂದು ಫುಲ್ ಲೆಂತ್ ಏನೈತಲ್ಲ ಬ್ಲೌಸ್ದು ಫುಲ್ ಲೆಂತ್ ಅವ್ರದ್ದು 14 ಐತ್ರಿ ಫ್ರೆಂಡ್ಸ. 14 ಇದ್ದಿದ್ದಕ್ಕೆ ನಾ ಏನು ಮಾಡಿದೆ, ಇಲ್ಲಿ 15 ಇಟ್ಕೊಂಡೇನಿ. 1 ಇಂಚ್ ಜಾಸ್ತಿ, ಯಾಕಂದ್ರೆ ಮ್ಯಾಗ ಒಂದು ಅರ್ಧ ಇಂಚು, ಕೆಳಗೆ ಅರ್ಧ ಇಂಚು ಮಾರ್ಜಿನ್ಗೆ ಹೋಗ್ತೈತಿ. ನಾನಿಲ್ಲಿ ಬ್ಯಾಕ್ ಪಾರ್ಟ್ ನಿಮ್ಗೆ ಮೊದಲು ಕಟ್ ಮಾಡಿ ತೋರ್ಸಾತೀನಿ. ಮ್ಯಾಗ ಒಂದು ಅರ್ಧ ಇಂಚು, ಕೆಳಗೆ ಒಂದು ಅರ್ಧ ಇಂಚು ಇಲ್ಲಿ ಮಾರ್ಜಿನಿಗೆ ಹೋಗ್ತೈತಿ. 14 ಅವ್ರದ್ದು ಫುಲ್ ಲೆಂತ್ ಐತಿ, ಆದರೆ ನಾನು ಇಲ್ಲಿ ಇಟ್ಕೊಳತ್ತಿದ್ದು 15 ತೊಗೊಂಡೀನಿ. ಬ್ಯಾಕ್ ಸೈಡ್ ಬ್ಲೌಸಿಂದು ಬ್ಯಾಕ್ ಪಾರ್ಟ್ ನಾ ಮೊದಲು ಕಟ್ ಮಾಡತ್ತಿದ್ದು. ಈಗ ನೋಡಿರಿ ಫ್ರೆಂಡ್ಸ್, ಅವ್ರದ್ದು ಒಂದು ಶೋಲ್ಡ್ರ್ ಎಷ್ಟೈತಿ ಅಂತಂದ್ರೆ ಬೋಟ್ ನೆಕ್ದವ್ರದ್ದು ಶೋಲ್ಡ್ರ್ ಅವ್ರದ್ದು 38 ಸೈಜ್ದವ್ರದ್ದು ಆ್ಯಕ್ಚುಲಿ ಎಷ್ಟು ಇರ್ತೈತೆ ಅಂದ್ರೆ 14 ಅಥವಾ 15 ಇರ್ತೈತಿ ಶೋಲ್ಡ್ರ್. ಈಗ 14 ಅಂತ ನಾ ಇಟ್ಕೊಳ್ಳೋನ್ರಿ. 38 ಸೈಜ್ದವ್ರದ್ದು ಅವ್ರದ್ದು ಶೋಲ್ಡ್ರ್ ಅವ್ರದ್ದು 14 ಐತಿ. 14 ಅಂದ್ರೆ ಅದ್ರ ಅರ್ಧ ಎಷ್ಟು ಆಗ್ತೈತಿ, 14 ಅರ್ಧ 7 ಆಗ್ತೈತಿ. ಇಲ್ಲಿ ನಾನು ಶೋಲ್ಡ್ರಿಗೆ 7ಗೆ ಒಂದು ಮಾರ್ಕ್ ಮಾಡ್ತೇನೆ ರೀ. ಇದೇ ಇಂಪಾರ್ಟೆಂಟ್ ಇರ್ತೈತಿ ರೀ. ಇದನ್ನು ನಾವು ಮೊದಲು ಮೇನ್ ನೋಡ್ಕೋಬೇಕು. ಇದು ಬ್ಲೌಸ್ ಕಟ್ ಮಾಡೋ ಮುಂದೆ ಈ ಶೋಲ್ಡ್ರು, ನೆಕ್ ಬಿಡ್ತು, ಅದಾದಮೇಲೆ ಹಾರ್ಮೋಲ್ ಡೌನಿಂಗ್ ಎಷ್ಟು ಮಾಡ್ತೀವಿ ಅಂತ ನಾವು ನೋಡ್ಕೋಬೇಕು. ಯಾರ್ಯಾರಿಗೆಲ್ಲ ಗೊತ್ತಿಲ್ಲ, ನೆಕ್ಸ್ಟ್ ನಾನು ಚಾರ್ಟ್ ಹಾಕ್ತೇನೆ ರೀ. ಬೋಟ್ ನೆಕ್ ಇಟ್ಟಾಗನ ನಾವು ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಇದು ಮೆಜರ್ಮೆಂಟ್ ಇಟ್ಕೋಬೇಕಂತ ಒಂದು ಚಾರ್ಟ್ ಹಾಕ್ತೀನಿ. ಅದನ್ನು ನೀವು ಕಂಟಿನ್ಯೂ ಆಗಿ ಮುಂದೆ ನಾನು ನೆಕ್ಸ್ಟ್ ವಿಡಿಯೋನ ನೋಡಿರಿ, ಅಂದ್ರೆ ನಿಮಗೆ ಗೊತ್ತಾಗ್ತೈತಿ. ಇವಾಗ ನೀವು ಇಲ್ಲಿ 38 ಸೈಜಿಂದ ನಾನಿದು ಬೋಟ್ ನೆಕ್ಕಿಂದು ಬ್ಲೌಸ್ ಕಟ್ ಮಾಡಿ ತೋರ್ಸಾತೀನಿ. 38 ಸೈಜ್ದವ್ರು ಯಾರ್ಯಾರಿಗೆಲ್ಲ ಈ ಸೈಜಿಂದು ಬ್ಲೌಸ್ ಕಟ್ಟಿಂಗ್ ಬೇಕು ಅವರೆಲ್ಲ ಲಕ್ಷ್ಯ ಕೊಟ್ಟು ನೋಡ್ರಿ ಫ್ರೆಂಡ್ಸು. ಶೋಲ್ಡ್ರು 14 ಐತಿ, 14ರ ಅರ್ಧ 7. ನಾನಿಲ್ಲಿ 7ಗೆ ಮಾರ್ಕ್ ಮಾಡೇನಿ. 7ಗೆ ಮಾರ್ಕ್ ಮಾಡಿ ನೋಡ್ರಿ ಫ್ರೆಂಡ್ಸ್, ಬೋಟ್ ನೆಕ್ ಅನ್ನೋತ್ಲೇನ ಏನಾಗ್ತೈತಿ ರೀ, ಶೋಲ್ಡ್ರ್ ಇವತ್ತು ನಾರ್ಮಲಿ ಕಮ್ಮಿ ಇಟ್ಕೋತಿರ್ತಾರೆ. ಸ್ಮಾಲ್ ಅಮೌಂಟ್ ಅವರು ಶೋಲ್ಡ್ರದ್ದು ವಿಡ್ತ್ ಇರ್ತೈತಿ, ಜಾಸ್ತಿ ಇರೋದಿಲ್ಲ. ಸ್ವಲ್ಪ ಅವರು ಇಟ್ಕೊತಿರ್ತಾರೆ. ಶೋಲ್ಡ್ರ್ ನಮಗೆ ಬೋಟ್ ನೆಕ್ಕು ಶೋಲ್ಡ್ರ್ ಕಡೆ ಸ್ವಲ್ಪ ನಮ್ಗೆ ಕಮ್ಮಿ ಇಡ್ಲಿ, ಜಾಸ್ತಿ ಇಡಬೇಡ್ರಿ. 1.5 ಇಂಚು ಅಥವಾ 2 ಇಂಚ್ ಒಳಗನೆ ಇರಲಿ ಅಂತ ಅಂತಿರ್ತಾರೆ. ನಾರ್ಮಲ್ 38 ಸೈಜ್ದವರು ಎಷ್ಟು ಇಟ್ಕೋತಾರಂತ ನಿಮಗೆ ಹೇಳ್ತೇನೆ. ನಾರ್ಮಲಾಗಿ ನೋಡ್ರಿ, ಇಲ್ಲಿ ಶೋಲ್ಡ್ರ್ ನಾವು 2.5 ಇಂಚಿಗೆ ಬಿಡಬೇಕು. ನೆಕ್ ಬಿಡ್ತು ಏನು ಮಾಡಬೇಕು, 4.5 ಇಂಚು. 1 2 3 4 4.5 ನೆಕ್ ಬಿಡ್ತು ಏನೈತಲ್ಲ 4.5 ಇಂಚಿಗೆ ನಾವು ಬಿಡಬೇಕು. ಇನ್ನು ಮಿಕ್ಕಿ 2.5 ಇಂಚ್ ಐತಲ್ಲ, ಇದನ್ನು ನಾವು ಶೋಲ್ಡ್ರದ್ದು ಬಿಡ್ತಿಗೆ ಬಿಡಬೇಕು. ಅಂದ್ರೆ ನಮ್ದೊಂದು ಶೋಲ್ಡ್ರ್ ಪಟ್ಟಿ ಅದು ಸಣ್ಣ ಬರ್ತೈತಿ. ಇಲ್ಲೊಂದು ಸ್ವಲ್ಪ 1/4 ಇಂಚು, ಇಲ್ಲಿ 1/4 ಇಂಚು ನಮ್ಗೆ ಸ್ಟಿಚಿಂಗ್ ಮಾರ್ಜಿನಿಗೆ ಹೋಗಿ 1.25 ಇಂಚ್ ಅಷ್ಟು ನಮ್ಗೆ ಶೋಲ್ಡ್ರ್ ಪಟ್ಟಿ ಉಳಿತೈತಿ. ಮತ್ತು ಬೋಟ್ ನೆಕ್ ಅಂದ್ರೆ ಹಂಗೆ ಬರ್ತೈತ್ರಿ. ಯಾಕಂದ್ರೆ ಬೋಟ್ ನೆಕ್ಕಿಗೆ ಇಲ್ಲೇ ನಮ್ಗೆ ಶೋಲ್ಡ್ರ್ ಸ್ವಲ್ಪ ಸಣ್ಣದನ್ನ ಬರ್ತೈತಿ ಬೋಟ್ ನೆಕ್ ಬ್ಲೌಸ್ಗೆ. ಅಂದ್ರೆ ಬೋಟ್ ನೆಕ್ ನಮ್ಗೆ 3 ಇಂಚು 4 ಇಂಚಿಂದು ನಾವು ಬೋಟ್ ನೆಕ್ ಮಾಡಿದಾಗ ಶೋಲ್ಡ್ರ್ ಆಟೋಮೆಟಿಕ್ ಸ್ವಲ್ಪ ಸಣ್ಣದನ್ನ ಬರ್ತೈತಿ. ಆಮೇಲೆ ಶೋಲ್ಡ್ರ್ ಏನೈತಲ್ಲ, ನಾವು ಅವ್ರದ್ದಿದ್ದಂಥ ಶೋಲ್ಡ್ರದ್ದು ಅರ್ಧ ನಾವು ಇಟ್ಕೋಬೇಕಾಕೈತಿ. ಈಗ ಶೋಲ್ಡ್ರ್ 14 ಇದ್ರೆ ಅದ್ರ ಅರ್ಧ 7, 15 ಇದ್ರೆ ಅದ್ರ ಅರ್ಧ 7.5, ಈ ಥರ. ಇಲ್ಲಿ ನಾ 7 ಇಟ್ಕೊಂಡೇನಿ. ಇದ್ರೊಳಗೆ 4.5 ಇಂಚು ನಾನು ನೆಕ್ಕಿಗೆ ಬಿಟ್ಟು 2.5 ಇಂಚು ನಾನು ಶೋಲ್ಡ್ರ್ ಬಿಡ್ತು ಬಿಟ್ಟೇನಿ. ಆಮೇಲೆ ಇವ್ರದ್ದು ಆರ್ಮ್ಹೋಲ್ ಡೌನಿಂಗು ಇಲ್ಲಿ ಸ್ಕೇಲಿನೇ ನಾನು ಗೆರೆ ಹಾಕಿ ತೋರಿಸ್ತೇನೆ ರೀ ಫ್ರೆಂಡ್ಸ್. ಈಗ ನಾನು ಅದು ಬ್ಯಾಕ್ ಪಾರ್ಟ್ ರೆಡಿ ಮಾಡತ್ತಿದ್ದು.
ಆಮೇಲೆ ಇಲ್ಲಿ ಆರ್ಮ್ ಹೋಲ್ ಡೌನಿಂಗ್ ಎಷ್ಟು ಮಾಡಬೇಕಂತ ನಿಮಗೆ ಹೇಳ್ತೇನೆ ರೀ ಫ್ರೆಂಡ್ಸ್. ನಾನೀಗ ಇವ್ರದ್ದು ಆರ್ಮ್ ಹೋಲ್ ಡೌನಿಂಗು 38 ಸೈಜ್ದವ್ರದ್ದು ಆರ್ಮ್ ಹೋಲ್ ಡೌನಿಂಗ್ ನಾನು 7 ಮಾಡೇನಿ ರೀ. ನಾರ್ಮಲ್ ಆಗಿ 6, 5.5 ಇಡ್ತೀವಿ, ಬಟ್ ಇಲ್ಲಿ 7 ಬರ್ತೈತಿ. ಯಾಕಂದ್ರೆ ನಾವು ಶೋಲ್ಡ್ರ್ ಇಲ್ಲಿ ಜಾಸ್ತಿ ಇಟ್ಕೊಂಡೇವೆ ಅಂದ್ಕೂಡ ಆರ್ಮ್ ಹೋಲ್ ಡೌನಿಂಗು ಜಾಸ್ತಿ ಬರ್ತೈತಿ 7. ಆಮೇಲೆ ಇನ್ನೊಂದು ನಾವೇನು ನೋಡ್ಬೇಕಂದ್ರೆ, ಇಲ್ಲಿ ನಾವು 7 ಇಂಚ್ ಇಟ್ಟೇವಿ ಅಂದ್ರೆ ಇಲ್ಲಿ ಮಾರ್ಕ್ ಮಾಡಿರ್ತೇವಲ್ಲ, ಇಲ್ಲಿ 6.5 ಇಂಚಿಗೆ ಒಂದು ಟಿಕ್ ಹಾಕೋಬೇಕು. ಈ 6.5 ಇಂಚಿಗೆ ಮತ್ತು ಇದನ್ನು ನಾವು ಜಾಯಿಂಟ್ ಮಾಡಬೇಕು ನೋಡ್ರಿ. ಇಲ್ಲಿ ಈ ಥರ ನಾವು ಆರ್ಮ್ ಹೋಲ್ ಡೌನಿಂಗು 7 ಇಂಚಿಗೆ ಇಳಿಸೇವಿ. ಆಮೇಲೆ ನಾವಿಲ್ಲಿ 38 ಸೈಜಿಂದು 4 ಪಾರ್ಟ್ ಮಾಡೋತ್ಲೆ ಎಷ್ಟಾಗ್ತೈತಿ? 9.5 ಆಗ್ತೈತಿ. 9.5 9.5 ಆಗ್ತೈತಿ. ಅದಕ್ಕೆ 9.5ಗೆ ನಾವಿಲ್ಲಿ ಫಿಟ್ಟಿಂಗ್ದು ಟಿಕ್ ಹಾಕತ್ತೀವಿ. 9.5 ಪ್ಲಸ್ 2 ಇಂಚು ಮಾರ್ಜಿನಿಗೆ ಈ ಥರ ಬಿಟ್ಟೇನಿ. ಆಮೇಲೆ ಇಲ್ಲೇನು 9.5 ಮತ್ತು 2 ಇಂಚು ಮಾರ್ಜಿನು. ಈಗ ನೋಡ್ರಿ, ಇಲ್ಲಿ ಗೆರಿ ಹಾಕತ್ತೀವಿ. ಯಾವತ್ತೂ 2 ಇಂಚ್ ಮಾರ್ಜಿನ್ ಬಿಡಬೇಕು. 2 ಇಂಚು 1.5 ಇಂಚ್ ಬಿಡ್ತಾರೆ. 2.5 ಇಂಚು 3 ಇಂಚ್ ಬಿಡಬಾರ್ದು. ಬ್ಲೌಸು ಫಿಟ್ಟಿಂಗ್ ಅನ್ನೋದು ಚಲೋ ಬರೋದಿಲ್ಲ. ಒಂದು ದಮನಿ ನೀರ್ಗಿ ಬಿದ್ದಂಗೆ ಆಗ್ತೈತಿ. ಆಮೇಲೆ ಶೋಲ್ಡ್ರ್ ಕಡೆ ರಿಂಕಲ್ಸು ಅದಕ್ಕೆ ಬರ್ತಾವೆ. ಅದಕ್ಕೆ ನಾವು 2 ಇಂಚಿನ ಮಾರ್ಜಿನ ಬಿಡ್ಬೇಕು. ಇದಾದಮೇಲೆ ನಾನು ಇಲ್ಲೇ ಬ್ಯಾಕ್ ಪಾರ್ಟಿಂದು ನಾನು ಇದ್ರದ್ದು ಆರ್ಮ್ ಹೋಲ್ದು ನಾನು ಶೇಪ್ ತಗೊಳತ್ತೀನಿ. ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು 1 ಇಂಚು 1.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಫ್ರಂಟ್ ಪಾರ್ಟ್ ಅಂದ್ರೆ 1 ಇಂಚಿಗೆ ಮಾರ್ಕ್ ಮಾಡ್ತೀವಿ. ಬ್ಯಾಕ್ ಪಾರ್ಟ್ ಅಂದ್ರೆ 1.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನಾವು ಆರ್ಮ್ ಹೋಲ್ ಶೇಪ್ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ಇದೊಂದು ಆರ್ಮ್ ಹೋಲ್ದು ಶೇಪ್ ತೆಗ ನಾರ್ಮಲ್ನ ಹಂಗೆ ತಕ್ಕೊಂಡ್ಬಿಡ್ತಿದ್ದೆ ರೀ. ಬಟ್ ಬಿಗಿನರ್ಸಿಗೆ ಅದು ಬರೋದಿಲ್ಲ. ನಮಗೆ ಎಕ್ಸ್ಪೀರಿಯನ್ಸ್ ಇರ್ತೈತಿ, ನಾವು ಹಂಗೆ ಶೇಪ್ ಹಾಕ್ಕೊಂಡ್ಬಿಡ್ತೀವಿ. ಬಟ್ ಬಿಗಿನರ್ಸಿಗೆ ಅದು ಗೊತ್ತಾಗೋದಿಲ್ಲ ಅನ್ನೋರಿಗೆ ಇದು ಆರ್ಮ್ ಹೋಲ್ದು ಒಂದು ಸ್ಕೇಲ್ ಇರ್ತೈತಿ. ಅದು ನೀವು ಯಾವಾಗಲೂ ತೊಗೊಂಡು ಇಟ್ಕೋರಿ. ಆಮೇಲೆ ಫಸ್ಟ್ ನೀವು ಏನೋ ಒಂದು ಬ್ಲೌಸ್ ರೆಡಿ ಮಾಡ್ತೀರಿ, ಏನೋ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡ್ತೀರಿ, ನೀವೇನು ಮಾಡ್ಬೇಕು, ಮೊದಲು ಪೇಪರ್ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ಪೇಪರ್ ಕಟ್ಟಿಂಗ್ 1-2 ಸಲ ಮಾಡಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತೈತಿ. ಈಗ ನೋಡಿರಿ, ನಾನು 1.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಿ ಆರ್ಮ್ ಹೋಲ್ ಶೇಪ್ ತಗೊಳತ್ತೀನಿ. ಈ ಥರ ಬ್ಯಾಕ್ ಸೈಡಿಂದ ಆರ್ಮ್ ಹೋಲ್ ಶೇಪ್ ತಗೊಂಡೆ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಆರ್ಮ್ ಹೋಲ್ದು ಶೇಪ್ ತಗೊಂಡೆ. ಇವಾಗ ನಾವೇನು ಮಾಡಬೇಕು, ಮೇನ್ ಇಂಪಾರ್ಟೆಂಟ್ ಅದೇನಂದರೆ, ನಾವು ಒಂದು ಬ್ಲೌಸ್ ಹೊಲಿತಿರ್ತೇವಲ್ಲ, ಅವ್ರದ್ದು ಆರ್ಮ್ ಹೋಲ್ ರೌಂಡಿಂಗು ನಾವು ಮೆಜರ್ಮೆಂಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಈ 38 ಸೈಜ್ದವ್ರ ಆರ್ಮ್ ಹೋಲ್ ರೌಂಡಿಂಗ್ ಎಷ್ಟೈತಿ ಅಂದರೆ 18 ಇಂಚ್ ಐತಿ. 18 ಇಂಚಿಂದ ಅರ್ಧ 9 ಇಂಚು ಅಂದರೆ 9 ಇಂಚು. ಇವಾಗ ನಾವೇನು ಮಾಡ್ಬೇಕು, ಇಲ್ಲಿಂದ ಇಲ್ಲಿ ನಾವು 7 ಇಂಚಿಗೆ ಇದನ್ನು ನಾವು ಡೌನಿಂಗ್ ಮಾಡ್ಕೊಂಡು ಆರ್ಮ್ ಹೋಲ್ ಡೌನಿಂಗ್ ಮಾಡಿಕೊಂಡು ಶೇಪ್ ತಗೊಂಡ್ವಿ ಆರ್ಮ್ ಹೋಲ್ ರೌಂಡ್. ಇವಾಗ ನಾವು ಪ್ರತಿಯೊಂದು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಮಾಡೋ ಮುಂದೆ ಇದನ್ನು ನೋಡಬೇಕಾಕೈತಿ. ಈ ಥರ ಮಾಡಿದ ಆರ್ಮ್ ಹೋಲ್ ರೌಂಡಿಂದು ನಾವು ಮೆಜರ್ಮೆಂಟ್ ಮಾಡಿ ನೋಡ್ಬೇಕು. ಇಲ್ಲಿ ಮೇಲ್ಗಡೆ ಐತಲ್ಲ, ಅರ್ಧ ಇಂಚ್ ನಾವು ಮಾರ್ಜಿನಿಗೆ ಬಿಟ್ಟು ಈ ಥರ ಅರ್ಧ ಇಂಚಿಂದ ನಾವು ಹಿಡ್ಕೋಬಾರ್ದು. ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತೆ ಅದು. ಆಮೇಲೆ ಕೆಳಗಡೆನೂ ಇದು ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗ್ತೈತಿ. ಈ ಥರ ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತಿ. ಇಲ್ಲಿ ಅರ್ಧ ಇಂಚ್ ಬಿಟ್ಟು ನಾವು ಇದನ್ನು ಮೆಜರ್ಮೆಂಟ್ ಮಾಡಿ ನೋಡಬೇಕು, ಎಷ್ಟು ನಮಗೆ ಕರೆಕ್ಟ್ 9 ಐತೇನೋ ಅಂತ ನೋಡಬೇಕು. 9 18 ಅರ್ಧ ಮತ್ತು 9 ಅಲ್ಲ, 9 ಐತೇನೋ ಅಂತ ನೋಡೋದು. ನೋಡಿ, ಪರ್ಫೆಕ್ಟ್ 9 ಇದು ಬರ್ತೈತಿ. ಇದೇನು ಹೇಳ್ಕೊಡತ್ತೀನಲ್ಲ 38 ಸೈಜ್ದವ್ರದ್ದು ಮೆಜರ್ಮೆಂಟ್, ಇದು ಒಂದು ನಾ ಹೇಳ್ಕೊಡತ್ತಿದ್ದು 38 ಸೈಜ್ದವ್ರದ್ದು ಬೋಟ್ ನೆಕ್ಕು. ಆ ಬೋಟ್ ನೆಕ್ ಇಟ್ಕೊಂಡು ನಾವು ಬ್ಲೌಸ್ ಸ್ಟಿಚ್ ಮಾಡೋ ಮುಂದೆ ಹೆಂಗೆ ಕಟ್ ಮಾಡ್ಬೇಕು ಅನ್ನೋದು ಈ ಮೆಜರ್ಮೆಂಟ್ ನಾ ಹೇಳ್ಕೊಡತ್ತಿದ್ದು 38 ಸೈಜ್ದವ್ರದ್ದು. ಈಗ ನೋಡ್ರಿ, ಇದು ಆರ್ಮ್ ಹೋಲ್ ರೌಂಡಿಂಗೂ ಬರೋಬ್ಬರಿ ಐತಿ 9 ಇಂಚು. 9 ಇಂಚ್ ಬರ್ಬೇಕಂದ್ರೆ ನಾವು ಇಲ್ಲಿಂದ ಇಲ್ಲಿ 7 ಇಂಚ್ ಮತ್ತು ನಾವು ಆರ್ಮ್ ಹೋಲ್ ಡೌನಿಂಗ್ ಮಾಡ್ಬೇಕು. ಇವೆಲ್ಲ ಮೆಜರ್ಮೆಂಟು ನನ್ನ ಕಡೆ ಎಲ್ಲ ಸೈಜಸ್ತು ಎಲ್ಲ ಮೆಜರ್ಮೆಂಟ್ ಅದಾವು. ನಾನೇನು ಮಾಡ್ತೀನಿ, ನೆಕ್ಸ್ಟ್ ಒಂದು ವಿಡಿಯೋದಾಗ ಹಾಕ್ತೀನಿ ಎಲ್ಲ ಸೈಜಸ್ತು ಎಲ್ಲ ಮೆಜರ್ಮೆಂಟು ನಿಮಗೆ ಒಂದು ವಿಡಿಯೋ ಹಾಕ್ತೀನಿ. ಆ ವಿಡಿಯೋ ನಂದು ತಪ್ಪಲಾರ್ದ ನೋಡಿರಿ, ಭಾಳ ಇಂಪಾರ್ಟೆಂಟ್ ವಿಡಿಯೋ ಐತಿದು. ಈಗ ನೆಕ್ಸ್ಟ್ ನೋಡ್ರಿ, ಇದು ಆರ್ಮ್ ಹೋಲ್ ಡೌನಿಂಗ್ ಮಾಡಿದೆ. ಇವಾಗ ನೆಕ್ ಹೆಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋದು, ಇದು ಬ್ಯಾಕ್ ನೆಕ್ ಐತಲ್ರಿ, ಬ್ಯಾಕ್ ನೆಕ್ ನಾವು ಹೆಂಗೆ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೇನೆ ರೀ ಫ್ರೆಂಡ್ಸ್. ಈಗ ನೋಡ್ರಿ, ನಾವು ಇದೊಂದು ನೆಕ್ ಬಿಡ್ತು 4.5 ಇಂಚ್ ನಾವು ಇಟ್ಕೊಂಡ್ವಿ. ಬೋಟ್ ನೆಕ್ ಅಂದರೆ ನಾರ್ಮಲ್ ಫ್ರಂಟು 4.5 ಹಿಂಗೆ ಇಡ್ತಾರೆ, 4.5 4 ಇಡ್ತಾರೆ. ಇಲ್ಲಿ ಬ್ಯಾಕ್ ಸೈಡ್ ಏನು ಮಾಡಬೇಕು, ನಾವು 3 ಇಂಚಿಗೆ ಮೊದಲು ಮಾರ್ಕ್ ಮಾಡ್ತೇನೆ ರೀ. 3 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನಮ್ಗೆ ಕಂಫರ್ಟೇಬಲ್ ಆದರೆ ಈ ಥರ ನಾವು ಈ ಸ್ಕೇಲ್ ತೊಗೊಂಡು ನಾವು ಮಾರ್ಕ್ ಮಾಡ್ಕೋಬೋದಾ. ಇಲ್ಲಪ್ಪ ಅಂದರೆ ಜಸ್ಟ್ ನಾವು
ಕೈಲೇನು ಮಾರ್ಕ್ ಮಾಡ್ಕೋಬೋದು. ಈ ಥರ ಒಂದು ಸ್ವಲ್ಪ ನಾವು ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡ್ಕೊಂಡ್ರು ಚಂದ ಬರ್ತೈತಿ. ಈ ಥರ ಬೋಟ್ ನೆಕ್ ಈ ಕರ್ವ್ ಸ್ಕೇಲಿಂದ ಇಷ್ಟೆಲ್ಲ ಯೂಸ್ ಐತೆ ನೋಡಿರಿ. ಅದಕ್ಕೆ ಒಂದು ಕರ್ವ್ ಸ್ಕೇಲ್ ತೊಗೋರಿ. ಈ ಥರ ನಾವು ಬೋಟ್ ನೆಕ್ಕಿಂದ ಇದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ನೋಡಿ ಇಷ್ಟು 2.5 ಇಂಚಿಂದ ನಾನು ಶೋಲ್ಡ್ರ್ ಬಿಡ್ತನ ಬಿಟ್ಟೇನಿ. ನೆಕ್ಸ್ಟ್ ನೋಡಿರಿ ಫ್ರೆಂಡ್ಸ್, ಇಲ್ಲಿ 3 ಇಂಚಿಗೆ ನಾನು ಡೌನಿಂಗ್ ತೊಗೊಂಡು ಬೋಟ್ ನೆಕ್ ಮಾಡಿಕೊಂಡೆ. ಇಲ್ಲಿಂದ ಇಲ್ಲಿ ಫುಲ್ ಲೆಂತ್ ಎಷ್ಟೈತಿ 10 ಇಂಚಿಂದ ಅವ್ರದ್ದು ಬ್ಯಾಕ್ ನೆಕ್ ಐತಿ. 10 ಇಂಚು. ಈ 10 ಇಂಚಿನ ಬ್ಯಾಕ್ ನೆಕ್ ಐತಿ. ಇಲ್ಲೇನೈತಲ್ಲ ನಾವು ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ರೌಂಡ್ ಶೇಪ್ ಮಾಡ್ಕೋಬೋದು, ಸ್ಕ್ವೇರ್ ಮಾಡ್ಕೋಬೋದು, ಅಥವಾ ಸಣ್ಣದೊಂದು ಸ್ಲಿಪ್ ಮಾಡ್ಕೋಬೋದು. ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಿಂದ ಇಲ್ಲಿ 10 ಇಂಚ್ ಐತಿ. ಇಲ್ಲಿ ನಾನು 3 ಇಂಚಿಂದು ಬೋಟ್ ನೆಕ್ ತೊಗೊಂಡೆ. ಇಲ್ಲಿ ಇದ್ರ ಎರಡರದ್ದು ಮಿಡಲ್ ನಾ ಏನು ಮಾಡ್ತೀನಿ 2.5 ಇಂಚಿಗೆ ಮಾರ್ಕ್ ಮಾಡಿ ಈಗ ನಾವೊಂದು ಸಣ್ಣದು ಒಂದು ಸ್ಲಿಟ್ ಮಾಡ್ಕೋತೀನಿ. ನೋಡೋಣ ಇದಕ್ಕೂ ಕರ್ವ್ ಸ್ಕೇಲ್ ಯೂಸ್ ಆಗ್ತೈತೇನೋ ಅಂತ. ಈ ಥರ ಒಂದು ಶೇಪ್ ಯಾವ ಶೇಪ್ ಬೇಕಾದ್ರೂ ಮಾಡ್ಕೋಬೋದು. ಈ ಥರ ಶೇಪ್ ಮಾಡ್ಕೋಬೋದು. ಈ ಥರ ನೆಕ್ಕಿನ ಬ್ಲೌಸ್ ಹೊಲಿಯೋ ಮುಂದೆ ಭಾಳ ಪ್ರಾಬ್ಲಮ್ ಆಗ್ತಿರ್ತೈತಿ. ಯಾಕಂದರೆ ಇಲ್ಲಿ ನಾವು ಉಕ್ಸಿನ ಮನೆ ಮಾಡ್ತೀವಲ್ಲ, ಇದು ಬಟ್ಟಿನ ಬರಬೇಕು. ಇಲ್ಲೇನು ನಾವು ಕಸಿ ಹಚ್ಚೋಂಗಿಲ್ಲ. ಈ ಥರ ನಾವು ಬ್ಲೌಸ್ ಕಟ್ ಮಾಡೋ ಮುಂದೆ ಇದೇ ಮೆಜರ್ಮೆಂಟೇ ಯೂಸ್ ಮಾಡಬೇಕಾಗ್ತೈತಿ. ಇದು ನೋಡಿ 38 ಸೈಜಿಂದು ಒಂದು ಆರ್ಮೋಲ್ ಡೌನಿಂಗು, ಶೋಲ್ಡ್ರ್ ಬಿಡ್ತು, ನೆಕ್ ಬಿಡ್ತು, ಎಲ್ಲನೂ ನಿಮ್ಗೆ ಕಂಪ್ಲೀಟಾಗಿ ಇದೊಂದು ಕಟ್ಟಿಂಗ್ ತೋರಿಸಿದೆ. ಇದನ್ನು ಕಟ್ ಮಾಡಿ ನಾನು ಫ್ರಂಟ್ ಪಾರ್ಟು ಕಟ್ ಮಾಡಿ ತೋರಿಸ್ತೀನಿ ಫಟಾಫಟ್ ಅಂತ. ಈ ಪೇಪರ್ ಕಟ್ ಮಾಡೋ ಮುಂದೆ ಮಾತ್ರ ಈ ಥರ ಬಟ್ಟೆ ಯೂಸ್ ಮಾಡುವಂಥ ಕತ್ರಿ ಯೂಸ್ ಮಾಡಬೇಡ್ರಿ. ನಾರ್ಮಲ್ ಆಗಿರೋ ಈ ಥರ ಕತ್ರಿ ಯೂಸ್ ಮಾಡಿ ಇದನ್ನ ಇವಾಗ ಕಟ್ ಮಾಡಿ ತೋರಿಸ್ತೇನೆ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇಲ್ಲೇ ನಾನು ಬ್ಯಾಕ್ ಪಾರ್ಟ್ ಕಟ್ ಮಾಡಿದೆ. ಇದನ್ನು ಮಾತ್ರ ಕಟ್ ಮಾಡೋಂಗಿಲ್ಲ. ಇದೇನಿದು ನೆಕ್ಕಿಂದ ಒಂದು ಶೇಪ್ ಐತಲ್ಲ, ಇದನ್ನು ಕಟ್ ಮಾಡೋಂಗಿಲ್ಲ. ಅದನ್ನು ಸ್ಟಿಚ್ ಮಾಡೋ ಮುಂದೆ ಕಟ್ ಮಾಡಬೇಕು. ಅವನ್ನ ನಿಮಗೆ ಇದನ್ನು ಶೇಪ್ ಹಾಕಿ ತೋರಿಸಿದೆ. ಇಲ್ಲಿ ನಾನು ಮಾರ್ಜಿನಿಗೆ ಕಚ್ ಹಾಕತ್ತೀನಿ. ಈಗ ನಾನು ಇದನ್ನು ಇಟ್ಕೊಂಡು ಫ್ರಂಟ್ ಪಾರ್ಟನ್ನು ನಿಮಗೆ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಬ್ಯಾಕ್ ಪಾರ್ಟ್ನ ಇದನ್ನು ಆ್ಯಸ್ ಇಟ್ ಈಸ್ ಇದು ಹೆಂಗೈತಿ ಹಿಂಗೆ ಇಟ್ಕೊಂಡು ಈ ಥರ ಇಟ್ಕೊಳ್ಳೋದು. ನೋಡಿ ಫ್ರೆಂಡ್ಸ್, ಬ್ಯಾಕ್ ಪಾರ್ಟ್ನ ಫಸ್ಟ್ ನಾವು ರೆಡಿ ಮಾಡ್ಕೊಂಡಿರ್ತೇವಲ್ಲ, ಇದನ್ನು ಇಟ್ಕೊಂಡು ಇದು ಆ್ಯಸ್ ಇಟ್ ಈಸ್ ಇದು ಹೆಂಗೈತಿ ಕಚ್ಚು ನಾವು ಎಲ್ಲೆಲ್ಲೆಲ್ಲ ನಾವು ಈ ಥರ ಶೋಲ್ಡ್ರ್ ಬಿಡ್ತು, ನೆಕ್ ಬಿಡ್ತು, ಎಲ್ಲೆಲ್ಲ ಮಾಡೇವಿ ಮಾರ್ಕು ಎಲ್ಲನೂ ನಾವು ಮತ್ತೊಮ್ಮೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋದು. ಕಚ್ಚಿದ್ದಲ್ಲೇ ಮಾರ್ಕಿಂಗು ಎಲ್ಲ ಮಾಡ್ಕೊಂಡು ಇದು ಆರ್ಮ್ ಹೋಲ್ದು ಶೇಪ್ನು ನಾವು ಮಾಡ್ಕೊಳ್ಳೋದು. ಬಟ್ ಇದು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಒಂದು ಟಿಕ್ ಹಾಕೋರಿ. ಯಾಕಂದರೆ ಇದು ಬ್ಯಾಕ್ ಪಾರ್ಟ್ ಅಂದ್ಕೊಳ್ಳೋ ಇದೊಂದು ಸ್ವಲ್ಪ ಜಾಸ್ತಿ ತೊಗೊಂಡಿರ್ತೀವಿ. ಬಟ್ ನಾವು ಫ್ರಂಟ್ ಪಾರ್ಟಿಗೆ ಏನು ಮಾಡಬೇಕು, ಒಳಗಡೆ ತೊಗೋಬೇಕು. 1/2 ಇಂಚ್ ಒಳಗಡೆ ನಾವು ಮಾಡ್ಕೋಬೇಕು. ಮೊದಲು ಜಸ್ಟ್ ನಾವು ಏನು ಮಾಡಬೇಕು, ಜಸ್ಟ್ ಒಂದು ರಫ್ ಒಂದು ಹಿಂಗೆ ಶೇಪ್ ಹಾಕ್ಕೊಂಡಿರ್ಬೇಕು. ಆದರೆ ಇದು ನಮ್ಮದು ಫ್ರಂಟ್ ಪಾರ್ಟಿಂದು ಆರ್ಮ್ ಹೋಲ್ದು ಶೇಪ್ ಆಗೋದಿಲ್ಲ. ಏನು ಮಾಡಬೇಕು, ಇದನ್ನು ನಾವು ಒಳಗಡೆ ತೊಗೋಬೇಕು. 1/2 ಇಂಚ್ ಒಳಗಡೆ ತೊಗೊಂಡು ಫ್ರಂಟ್ ಪಾರ್ಟಿನ ನಾವು ಆರ್ಮ್ ಹೋಲ್ ಶೇಪ್ನ ಮಾಡ್ಕೊಳ್ಳೋದು. ಈ ಥರ ಎಲ್ಲನೂ ನಾವು ಶೇಪ್ ನಾವು ಕಚ್ಚು ಎಲ್ಲ ಶೇಪ್ ಮಾಡಿಟ್ಕೋಬೇಕು. ಇವಾಗ ನೋಡಿರಿ, ನಿಮಗೆ ಹೇಳ್ತೇನೆ, ಇಲ್ಲಿ ಬ್ಯಾಕ್ ಪಾರ್ಟ್ ಏನೈತಲ್ಲ, ಇದು ನಮ್ಗೆ ಫುಲ್ ಲೆಂತ್ ರೆಡಿ ಎಷ್ಟಿತ್ತು 14 ಇಂಚ್ ಇತ್ತು. 14 ಇಂಚು ಇಲ್ಲಿ ನಾವು 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿವಿ, 15 ಇಂಚ್ ಬಂದೈತಿ. ಇದು ಒಂದು ಬ್ಯಾಕ್ 38 ಸೈಜ್ದವ್ರದ್ದು ಬ್ಯಾಕ್ ಪಾರ್ಟ್ ಪರ್ಫೆಕ್ಟ್ ಒಂದು ಕಟ್ಟಿಂಗ್ ಐತಿ. ಇಲ್ಲೇನು ಮಾಡಬೇಕು, ನಾವು ಫ್ರಂಟ್ ಪಾರ್ಟ್ ರೆಡಿ ಮಾಡೋ ಮುಂದೆ ಇಲ್ಲಿ ನಾವೇನು ಮಾಡಬೇಕು, 1.5 ಇಂಚು ಮೈನಸ್ ಮಾಡ್ಕೋಬೇಕು. ಇಲ್ಲಿ ನಾವು 1.5 ಇಂಚನ್ನ ಮೈನಸ್ ಮಾಡಿಕೊಂಡು ಒಂದು ಫ್ರಂಟ್ ಪಾರ್ಟಿಂದ ಹೇಳತ್ತಿದ್ರಿ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಬ್ಯಾಕ್ ಪಾರ್ಟ್ ಎಷ್ಟೈತಿ ಫುಲ್ ಲೆಂತು ಮಾರ್ಕ್ ಮಾಡ್ಕೋರಿ. ಕೆಳಗಡೆ ಏನು ಮಾಡಬೇಕು, 1.5 ಇಂಚಿಗೆ ನಾವು ಮೈನಸ್ ಮಾಡಿಬಿಟ್ಟು ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳೋಣ. ಲೈನ್ ಹಾಕ್ಕೊಂಡ್ಬಿಟ್ಟು ಇದು ಎಷ್ಟೈತಂತ ನೋಡೋಣ. 13.5 ಐತ್ರಿ ಫ್ರೆಂಡ್ಸ್. ಅವ್ರದ್ದು ಒಂದು ಫುಲ್ ಲೆಂತು ಪರ್ಫೆಕ್ಟ್ 14 ಇಂಚ್ ಇತ್ತು. ಇಲ್ಲಿ 13.5 ಇಂಚ್ ಬಂದೈತಿ. ಇದು ಇಷ್ಟು ಬರಬೇಕು ಅವ್ರದ್ದು ಫ್ರಂಟ್ ಪಾರ್ಟ್. ಆಮೇಲೆ ನಾವೀಗ ಎಲ್ಲನೂ ಮಾರ್ಕ್ ಹಾಕ್ಕೊಂಡ್ವಿ. ಇಲ್ಲಿ 1.5 ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಂಡೆ. ಇದನ್ನು ತೆಗೆದು ಬಿಡೋದು. ಆಮೇಲೆ ಇಲ್ಲೇನೈತಲ್ಲ ನಾನು ರಫ್ ಹಾಕ್ಕೊಂಡಿದ್ದೆ, ಇಲ್ಲೇನು ಮಾಡೋದು, ನಾವು ಆರ್ಮ್ ಹೋಲ್ದು ಒಂದು ರೌಂಡ್ ಮಾಡೋ ಮುಂದೆ ಇಲ್ಲಿ ಬ್ಯಾಕ್ ಪಾರ್ಟಿಂದು ಮೇಲ್ಗಡೆ ಇರ್ತೈತಿ, ಜಾಸ್ತಿ ಇರ್ತೈತಿ. ಫ್ರಂಟ್ ಪಾರ್ಟಿಗೆ 1/2 ಇಂಚ್ ಒಳಗಡೆ ತೊಗೊಂಡು ನಾವು ಶೇಪ್ ತಗೊಳ್ಳೋದು. ಸ್ವಲ್ಪ ಕರ್ವ್ ಸ್ಕೇಲ್ ಯೂಸ್ ಮಾಡ್ತೀನಿ ಅಂದ್ರೆ ನಿಮಗೆ ಗೊತ್ತಾಗ್ತೈತಿ. ನಾನೇನೋ ಹಂಗೆ ಶೇಪ್ ಹಾಕೋತಿರ್ತೇನೆ. ಕರ್ವ್ ಸ್ಕೇಲ್ ಯೂಸ್ ಮಾಡಿದ್ರೆ ಲಘುನ ಬರ್ತೈತಿ. ಈ ಥರ ಫ್ರಂಟ್ ಪಾರ್ಟಿಗೆ ಒಂದು 1/2 ಇಂಚು ಒಳಗಡೆ ಬರ್ತೈತ್ರಿ. ಆಮೇಲೆ ಇಲ್ಲಿ ನಮ್ಗೆ ಶೋಲ್ಡ್ರದ್ದು ಒಂದು ಇದು ಬಿಡ್ತು. ಈಗ ನೆಕ್ ಬಿಡ್ತು. ಈಗೇನು ಮಾಡೋದು, ನಮ್ಮದು ನಾರ್ಮಲ್ ನಾವು
ಫ್ರಂಟ್ ಪಾರ್ಟು ಇದು ಹೆಂಗೆ ನಾವು ಕ್ರಾಸ್ ಪಟ್ಟಿದ್ದು ನಮಗೆ 4 ಟಕ್ಸಿನ ಬ್ಲೌಸ್ ಬೇಕಂತಂದ್ರೆ ಈ ಥರ ಮಾಡೋದು, ಇಲ್ಲ 1 ಟಕ್ಸಿನ ಬ್ಲೌಸ್ ಬೇಕಂದ್ರೆ 1 ಟಕ್ಸಿನ ಬ್ಲೌಸ್ನ ಮಾಡ್ಕೊಳ್ಳೋದು. ಈಗ ನಾನು ನಿಮ್ಗೆ 1 ಟಕ್ಸಿನ ಬ್ಲೌಸ್ ಮಾಡಿ ತೋರಿಸ್ತೀನಿ. ಹಂಗಿದ್ದಾಗ ನಾವು ಇಲ್ಲಿ ಏನು ಮಾಡಬೇಕು, ಫ್ರಂಟ್ ಪಾರ್ಟಿಗೆ ಇಲ್ಲಿ ಮಾರ್ಕ್ ಹಾಕ್ಕೊಳಂಗಿಲ್ಲ. 1 ಟಕ್ಸಿಂದಿದ್ದಾಗ ನಾವು ಇಲ್ಲಿ ಪೂರ್ತಿ ಇದನ್ನ ತೊಗೋಬೇಕಾಕೈತಿ. ಈ ಥರ ನಾವು ಮಾರ್ಕ್ ಹಾಕ್ಕೊಂಡ್ವಿ ಅಂದ್ರೆ ಏನಾಗ್ತೈತಿ, ನಾವು 4 ಟಕ್ಸಿನ ಬ್ಲೌಸ್ ಹೊಲಿಬೇಕಾಕೈತಿ. ಇವಾಗ ಇವ್ರು ಏನು ಹೇಳ್ಯಾರ್ದಂಗೆ ಬ್ಯಾಕ್ ಸೈಡು ಬೋಟ್ ನೆಕ್ ಇರಲಿ, ಫ್ರಂಟ್ ಸೈಡು ನಾರ್ಮಲ್ ನಮ್ಗೆ 4 ಟಕ್ಸ್ ಬ್ಲೌಸ್ ಹೆಂಗೆ ಹೊಲಿತಿರಲ್ಲ ಹಂಗೆ ಹೊಲಿರಿ ಅಂದಾರ. ಎಲ್ಲ ಥರದ್ದು ಎಲ್ಲ ಟೈಪ್ನು ಬ್ಲೌಸ್ ಟೈಪ್ಸ್ ಅದಾವ. ಅವ್ರು ಹೆಂಗೆ ಕೇಳ್ತಾರೆ ಕಸ್ಟಮರ್ ಹಂಗೆ ಹೊಲಿದು ಕೊಡ್ಬೇಕಾಕೈತಿ. ಅದಕ್ಕೆ ನಾನು ಇಲ್ಲಿ ಫ್ರಂಟ್ ಏನು ಮಾಡೀನಿ, 4 ಟಕ್ಸಿನ ಬ್ಲೌಸ್ ರೆಡಿ ಮಾಡತ್ತೀನಿ. ಅದಕ್ಕಂತ ನಾನು 1.5 ಇಂಚ್ ಮೈನಸ್ ಮಾಡಿಕೊಂಡೆ. ಇಲ್ಲಿ ನಾನು ಕ್ರಾಸ್ ಪಟ್ಟಿಗೆ 3 ಇಂಚ್ ಈ ಕಡೆ, ಆಮೇಲೆ ಇಲ್ಲಿ 1.5 ಇಂಚಿಗೆ ತೊಗೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಅವ್ರದ್ದು ಫ್ರಂಟಿಂದು ಫುಲ್ ಲೆಂತ್ ಅವ್ರದ್ದು 6.5 ಇಂಚ್ ಐತಿ. ಬಟ್ ನಾವಿಲ್ಲಿ ಇಲ್ಲಿ ನಮ್ಮದು ನೆಕ್ ವಿಡ್ತ್ ಜಾಸ್ತಿ ಐತಲ್ಲ, 4.5 ಐತಲ್ಲ, ಇಲ್ಲಿ 6.5 ಇಂಚ್ ತೊಗೋಬಾರ್ದು. ನಾವು 6 ಇಂಚಿಗೆ ಮಾರ್ಕ್ ಹಾಕೋಬೇಕು. ಈ ಥರ 6 ಇಂಚಿಗೆ ಅರ್ಧ ಇಂಚ್ ಒಳಗಡೆ ತೊಗೊಂಡಿನಿ. ಮಾರ್ಕ್ ಹಾಕ್ಕೊಂಡು ನಾನಿಲ್ಲಿ ರೌಂಡ್ ಶೇಪ್ ತಗೊಳತ್ತೀನಿ. ಇದೇನೈತಲ್ಲ ಇದು 4 ಟಕ್ಸ್ ಬ್ಲೌಸ್ ನಾವು ರೆಡಿ ಮಾಡ್ಬೋದು. ಬ್ಯಾಕ್ ಸೈಡ್ ಬೋಟ್ ನೆಕ್, ಫ್ರಂಟ್ ಸೈಡ್ 4 ಟಕ್ಸ್ ಬ್ಲೌಸು ಇದು ರೆಡಿ ಆಗ್ತೈತಿ. ಕೆಲವೊಬ್ರು ಬ್ಯಾಕ್ ಸೈಡೂ ಬೋಟ್ ನೆಕ್, ಬ್ಯಾಕ್ ಸೈಡೂ ಈ ಥರ ಬೋಟ್ ನೆಕ್, ಫ್ರಂಟ್ ಸೈಡು ಬೋಟ್ ನೆಕ್ ಹೇಳ್ತಾರೆ. ಅವಾಗ ನಾವು ಇದು ಮೈನಸ್ ಮಾಡ್ಕೊಳ್ಳೋಂಗಿಲ್ಲ. ನಮ್ಗೆ ಪ್ರಿನ್ಸಸ್ ಕಟ್ ಬೇಕಾದ್ರೆ ಪ್ರಿನ್ಸಸ್ ಕಟ್ ನಾವು ಡ್ರಾ ಮಾಡ್ಕೋಬೋದು, ಅಥವಾ 1 ಟಕ್ಸ್ ಇಟ್ಟು ಕಪ್ಸ್ ಅಟ್ಯಾಚ್ ಮಾಡೋಂಗಿದ್ರು ಮಾಡ್ಬೋದು. ಬಟ್ ನಾನಿಲ್ಲಿ 4 ಟಕ್ಸಿಂದು ಕಟ್ ಮಾಡಿ ತೋರ್ಸಾದೀನಿ. 38 ಸೈಜ್ದವ್ರದ್ದು ಬ್ಯಾಕ್ ಸೈಡ್ ಬೋಟ್ ನೆಕ್, ಫ್ರಂಟ್ ಸೈಡು ನಾರ್ಮಲ್ ನೆಕ್ ಇಟ್ಟು 4 ಟಕ್ಸಿಂದು ಇದು ಬ್ಲೌಸ್. ಇಲ್ಲಿ ನಾನು ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡಿ ತೋರಿಸ್ತೀನಿ. ಸ್ಕಿಪ್ ಮಾಡ್ದೆ ನೋಡಿರಿ ಫ್ರೆಂಡ್ಸ್, ಇದನ್ನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಟಕ್ಸ್ ಪಾಯಿಂಟ್ ಒಂದು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಇದನ್ನು ಕಟ್ ಮಾಡಿಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಫ್ರಂಟ್ ಪಾರ್ಟನ್ನು ನಾನು ಕಟ್ ಮಾಡಿದೆ. ಕೆಳಗಡೆ ಏನು ಬರ್ತೈತೆ ಅಂದ್ರೆ ಫ್ರೆಂಡ್ಸ್, ಇಲ್ಲ ಕ್ರಾಸ್ ಪಟ್ಟಿ ಬರ್ತೈತಿ. ಯಾಕಂದ್ರೆ 4 ಟಕ್ಸಿನ ಬ್ಲೌಸ್ ಎಲ್ಲ ಕ್ರಾಸ್ ಪಟ್ಟಿ ಬರ್ತೈತಿ. ಬಟ್ ಬ್ಯಾಕ್ ಸೈಡ್ ಈ ಥರ ಬೋಟ್ ನೆಕ್ ಮತ್ತು ಬ್ಯಾಕ್ ಇಲ್ಲಿ ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೋಬೋದು. ಏನಾರ ರೌಂಡ್ ಬೇಕಾದ್ರೆ ರೌಂಡು, ಪಾಟ್ ಶೇಪ್ ಬೇಕಾದ್ರೆ ಪಾಟ್ ಶೇಪು ಎಲ್ಲ ಮಾಡ್ಕೋಬೋದು. ಇದು ಬ್ಯಾಕ್ ಪಾರ್ಟಿಗೆ ಕರೆಕ್ಟ್ ಆಗುವಂಗೆ ಫ್ರಂಟ್ ಪಾರ್ಟು ಕಟ್ ಮಾಡಿದೆ. ಕೆಳಗಡೆ ಇಲ್ಲಿ ಕ್ರಾಸ್ ಪಟ್ಟಿ ಬರ್ತೈತಿ ಇಷ್ಟ. ಈಗ ನಾನು ನಿಮ್ಗೆ ಇನ್ನೊಂದು ಏನಂದ್ರೆ, ಇದು ಬ್ಯಾಕ್ ಸೈಡ್ ನನ್ನ ಟಕ್ಸ್ನ ಹೆಂಗೆ ಇಟ್ಕೊಳ್ಳೋದಂತ. ಇಲ್ಲಿ ನೋಡಿರಿ ಶೋಲ್ಡ್ರ್ ಐತಲ್ಲ, ಈ ಶೋಲ್ಡ್ರ್ ಐತಲ್ಲ, ಕರೆಕ್ಟ್ ಈ ಶೋಲ್ಡ್ರ್ ಮಿಡಲ್ಗೆ ನಾವು ಈ ಥರ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳೋದು. ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ನಾವು 3.5 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ನಾವು ಬ್ಯಾಕ್ ಸೈಡ್ ಬ್ಯಾಕ್ ಟಕ್ಸ್ನ ಇಟ್ಕೊಳ್ಳೋದು. ಜಸ್ಟ್ ಒಂದು ಅರ್ಧ ಇಂಚಿಗೆ ನಾವು ಇದನ್ನು ಟಕ್ಸ್ ಇಟ್ಕೊಳ್ಳೋಣ ಅಂತ. ಆದರೆ ಇದು ಟಕ್ಸ್ ಇಟ್ಕೊಳ್ಳೋದನ್ನು ಭಾಳ ಇಂಪಾರ್ಟೆಂಟ್ ಐತೆ ನೋಡಿರಿ. ಯಾಕಂದ್ರೆ ಅಲ್ಲಿ ಟಕ್ಸ್ ಹಿಡಿದ್ಬಿಟ್ವಿ ಅಂದ್ರೆ ಪರ್ಫೆಕ್ಟ್ ಬ್ಲೌಸ್ ಆಗೋದಿಲ್ಲ. ಕರೆಕ್ಟ್ ಇದು ಶೋಲ್ಡ್ರ್ ಏನಿರ್ತೈತಲ್ಲ, ಈ ಶೋಲ್ಡ್ರ್ ಮಿಡಲ್ಲು ಪರ್ಫೆಕ್ಟ್ ನಮ್ಗೆ ಇದೊಂದು ಟಕ್ಸ್ ಬರಬೇಕು ನೋಡಿರಿ ಈ ಥರ. ಈಗ ಫ್ರಂಟ್ ಪಾರ್ಟಿಂದ ನಿಮ್ಗೆ ಟಕ್ಸ್ ಪಾಯಿಂಟ್ ಮಾಡಿ ತೋರಿಸ್ತೀನಿ. ಇಲ್ಲಿಗೆ ಒಂದು ಕರೆಕ್ಟ್ ನಾವು ಉಕ್ಸಿನ ಮನೆ ಮಾಡೋ ಅಲ್ಲೇ ಕರೆಕ್ಟಾಗಿ ಒಂದು ಮಾರ್ಕಿಂಗ್ ಮಾಡ್ಕೊರಿ. ಸ್ವಲ್ಪ ಸಣ್ಣ ಇಟ್ಕೊರಿ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. ಅದಾದಮೇಲೆ ಇಲ್ಲಿ 3 ಇಂಚಿಗೆ ನಾವು ಮಾರ್ಕ್ ಮಾಡಿದ್ವಿ. ಇಲ್ಲಿಂದ 2 ಇಂಚಿಗೆ ಮಿಡಲ್ 1 ಇಂಚು, 2 ಇಂಚಿಂದು. ಆಮೇಲೆ ಇಲ್ಲಿ ನಾವು 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಫಸ್ಟ್ ಮೇನ್ ಟಕ್ಸ್ನ ರೆಡಿ ಮಾಡತ್ತೀನಿ. 1 ಇಂಚಿಂದು 38 ಸೈಜ್ದವ್ರದ್ದಂದರೆ 1 ಇಂಚು ಇನಫ್ ಸಾಕು. 40+ ಯಾರ್ದು ಇರ್ತೈತಲ್ಲ ಅವ್ರದ್ದೆಲ್ಲ ಇಲ್ಲಿ 1.5 ಇಂಚ್ ಬರ್ತೈತಿ, ಇಲ್ಲಿ 1 ಇಂಚು. ಇವಾಗ ನೋಡಿರಿ ಫ್ರೆಂಡ್ಸ್, ಇದು ಮೇನ್ ಟಕ್ಸ್ ನಾವು ರೆಡಿ ಮಾಡ್ಕೊಂಡ್ವಿ. ಇಲ್ಲಿಂದ ನಾವು 2 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋದು. ಇಲ್ಲಿಂದ ನಾವು 2 ಇಂಚಿಗೆ ಈ ಕಡೆ ಸೈಡ್ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಏನು 2 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಇಲ್ಲಿ ಮಿಡಲ್ ಒಂದು ಏನು ನಾವು ಪಾಯಿಂಟ್ ಹಾಕಿರ್ತೇವಲ್ಲ ಉಕ್ಸಿನ ಮನೆ ಮಾಡುವಲ್ಲಿ, ಇಲ್ಲಿ 2ನೇ ಟಕ್ಸು ರೆಡಿ ಆಯ್ತು. ಇಲ್ಲಿ ನೋಡಿರಿ ಫ್ರೆಂಡ್ಸ್, 3ನೇ ಟಕ್ಸ್ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದನ್ನು ನಾವು ಜಾಯಿಂಟ್ ಮಾಡಿದ್ವಿ ಅಂದ್ರೆ 3ನೇ ಟಕ್ಸ್ ರೆಡಿ ಆಯ್ತು. ಈ ಟಕ್ಸ್ ಪಾಯಿಂಟ್ಗಳನ್ನ ಹಿಡಿಯೋದು ಯಾವ ಸೈಜಿಗೆ ಎಷ್ಟೆಷ್ಟು ಪಾಯಿಂಟ್ ನಾವು ಇಟ್ಟು ಟಕ್ಸ್ ಪಾಯಿಂಟ್ನ ಹಿಡಿಯೋದು ಫ್ರಂಟ್ ಪಾರ್ಟಿಂದ ಅಂತ ಹೇಳಂದು ನಿಮಗೊಂದು ವಿಡಿಯೋ ಹಾಕೇನ್ರಿ. ಅದು ಯಾರ್ಯಾರೆಲ್ಲ ನೋಡಿಲ್ಲ ವಿಡಿಯೋ ನೋಡ್ರಿ. ನೋಡ್ಲಾರ್ದವ್ರಿಗೆ ಎಂಡ್ ಸ್ಕ್ರೀನ್ದಾಗ ಹಾಕಿರ್ತೀನಿ. ಭಾಳ ಇಂಪಾರ್ಟೆಂಟ್ ಒಂದು ವಿಡಿಯೋ ಐತ್ರಿ. ಫ್ರಂಟ್ ಪಾರ್ಟಿಂದು ಟಕ್ಸ್ ಪಾಯಿಂಟ್ ಹೆಂಗೆ ಹಿಡಿಯೋದು, ಯಾವ ಸೈಜ್ದವ್ರಿಗೆ ಎಷ್ಟು ಹಿಡಿಯೋದು, 28 ಸೈಜಿಂದ 44 ಸೈಜ್ ತನಕನೂ ನಾನು ಹೇಳ್ಕೊಟ್ಟೇನಿ. ಈಗ ನೋಡಿ, ಇದು 3ನೇ ಟಕ್ಸ್ ಇರ್ತೈತಲ್ಲ, ಈ 3ನೇ ಟಕ್ಸಿಂದ ನಾವು 2 ಇಂಚಿಗೆ ಮಾರ್ಕ್ ಹಾಕಿ ಇಲ್ಲಿ ಆರ್ಮ್ ಹೋಲ್ ಏನೈತಲ್ಲ ಅಲ್ಲಿ ಮಿಡಲ್ ಒಂದು ಕರೆಕ್ಟಾಗಿ ಒಂದು
ಮಾರ್ಕ್ ಹಾಕೊಳ್ಳೋದು. ಇನ್ನೊಂದು ಏನು ಟಿಪ್ ಕೊಡ್ತೇನೆ ಅಂದ್ರೆ ನಿಮ್ಗೆ ಇದೇನೈತಲ್ಲ ಇದು 1 ಇಂಚಿಗೆ ನಿಮ್ಗೆ ಟಕ್ಸ್ ಪಾಯಿಂಟ್ ಇಡ್ರಿ. ಇಲ್ಲಿ ಒಂದು 1/4 ಇಂಚು, ಇಲ್ಲಿ ಒಂದು 1/4 ಇಂಚಿಂದ ಅಷ್ಟೇ ಟಕ್ಸ್ ಪಾಯಿಂಟ್ ಇಡ್ರಿ. ಇಲ್ಲೇನು ಆರ್ಮ್ ಹೋಲ್ ಕಡೆ ಐತಲ್ಲ ಇಲ್ಲಿ ಸ್ವಲ್ಪ 1/4 ಇಂಚಿಂದ ಅಷ್ಟೇ ನಮ್ಗೆ ಟಕ್ಸ್ ಪಾಯಿಂಟ್ನ ನೀವು ಹಿಡಿದ್ರೆ ಇದು 4 ಟಕ್ಸ್ ರೆಡಿ ಹಾಕವ. ಕೆಳಗಡೆ ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ. ಆಮೇಲೆ ಸ್ಲೀವ್ಸ್ ಏನೈತಲ್ಲ ಸ್ಲೀವ್ಸ್ ಕಟ್ಟಿಂಗು ನಾನು ನನ್ನ ವಿಡಿಯೋದಾಗ ಹಾಕೇನಿ. ಸೇಮ್ ಅದೇ ಕಟ್ಟಿಂಗ್ ಮೆಥಡ್ ನೀವು ಫಾಲೋ ಮಾಡ್ಬೋದು. ಇದು 38 ಸೈಜ್ದವ್ರದ್ದು ಬೋಟ್ ನೆಕ್ಕಿಂದು ಬ್ಯಾಕ್ ಸೈಡ್ ಬೋಟ್ ನೆಕ್ಕು, ಫ್ರಂಟ್ ಸೈಡು 4 ಟಕ್ಸಿಂದು ಬ್ಲೌಸ್ ಕಟ್ಟಿಂಗ್ನ ನಿಮ್ಗೆ ತೋರಿಸೇನಿ. ನಿಮಗೆಲ್ಲ ಯೂಸ್ಫುಲ್ ಆಗೈತಿ ಅಂತ ಅಂದ್ಕೊಂಡೇನಿ. ಇನ್ನು ಮುಂದೆ ಇದಕ್ಕಿಂತ ನಾ ಎಲ್ಲ ಸೈಜ್ದವ್ರದ್ದು ಕಟ್ಟಿಂಗ್ ಮೆಜರ್ಮೆಂಟ್ ಚಾರ್ಟ್ನ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಡಿಫ್ರೆಂಟ್ ಬೋಟ್ ನೆಕ್ಕಿನ ಬ್ಲೌಸ್ಗಳನ್ನ ನಿಮ್ಗೆ ಕಟ್ ಮಾಡಿ ತೋರಿಸ್ತಿರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ನಾನು ನಿಮ್ಮ ಉತ್ತರ ಕನ್ನಡತಿ ಶೈನಿಂಗ್ ಆಫ್ ಸಾನ್ವಿ ಫ್ಯಾಷನ್ ಟೆಕ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.